ನೋಡಿ, ಗಡೀಪಾರ್ ಆದೇಶ ಇವತ್ತು ಕಾನೂನು ಪ್ರಕಾರನೇ ಆಗ್ತದೆ. ಯಾರಿಗಾದರೂ ಗಡೀಪಾರ್ ಮಾಡಬೇಕಾದ್ರೆ ಸುಮ್ಮನೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವು ಮಾನದಂಡಗಳಿರುತ್ತೆ. ಆ ಮಾನದಂಡಗಳು ಫುಲ್ಫಿಲ್ ಆದರೆ ಮಾಡ್ತಾರೆ. ಆದರೆ ಇದಕ್ಕೆ BJP ಏನು ಬೇನಿ ಆಗ್ತಾಯಿದೆ ನೋಡಿ. ಇದು ಇಡೀ ಪ್ರಕರಣ ಏನಿದೆ RSS ವರ್ಸಸ್ RSS ಇದೆ. ಸುಮ್ಮನೆ ಸರ್ಕಾರಕ್ಕೆ ಯಾಕೆ ತಂದು ಇದಕ್ಕೆ ಲೇಪ್ ಹಚ್ತಾ ಇದ್ದೀರಾ? ಇದಕ್ಕೆ ಈಗ ಒಬ್ಬ ವ್ಯಕ್ತಿ ಬಂದುಬಿಟ್ಟು 164 ಅಡಿನಲ್ಲಿ ಕೋರ್ಟ್ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟರು. ಅದ್ರ ಮೇಲೆ ಆ್ಯಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ. ಆ್ಯಕ್ಟ್ ಮಾಡಿರಲಿಲ್ಲ ಅಂದರೆ ನೀವು ಯಾಕೆ ಆ್ಯಕ್ಟ್ ಮಾಡಿಲ್ಲ ಅಂತ ಕೇಳ್ತಿದ್ರು. ಆ್ಯಕ್ಟ್ ಮಾಡಿದ್ರೆ SIT ಮಾಡಿದ್ರೆ ಇದು ಏನೋ ಧರ್ಮಾಧಿಕಾರಿಗಳಿಗೆ ನೀವು ಕಳಂಕ ತರ್ತಾ ಇದ್ದೀರಂತ. ಏನು BJP ಏನಾದರೂ ತಲೆ ಬುಡ ಏನಾದರೂ ಅರ್ಥ ಆಗಂಗೆ ಮಾಡ್ತಾ ಇರ್ತಾರ ಹೇಳಿ? ಇಲ್ಲಿ ಧರ್ಮಸ್ಥಳ ಮಾಡಿದ್ರಲ್ಲ ಸರ್, ತಾವೇ ಸಾಕ್ಷಿ ಇದ್ರಲ್ಲ. ಧರ್ಮಸ್ಥಳ ಚಲೋ ಮಾಡಿದ್ರು. ಯಾರು ಪರವಾಗಿ ಮಾಡಿದ್ದು? ಮಠದ ಪರವಾಗಿ ಮಾಡಿದ್ರು. ಧರ್ಮಸ್ಥಳ ವೇದಿಕೆ ಇಳಿದ ತಕ್ಷಣ ಯಾರ ಮನೆಗೆ ಹೋಗಿದ್ರು? ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು. ಈಗ ಸೌಜನ್ಯ ಅವ್ರ ಮನೆಯಲ್ಲಿ ಅವ್ರ ಸಂಬಂಧಿಕರು ಯಾರ ಹೆಸರು ಹೇಳಿದ್ರು? ಅಂದರೆ ವೇದಿಕೆ ಹತ್ತಿದಾಗ ಒಬ್ಬರು ಪರ, ಇಳಿದಾಗ ಅವ್ರ ವಿರುದ್ಧನಾ? ಏನು ಅವರಿಗೆ ಏನಾಗ್ತಾಯಿದೆ, BJP ಅವರಿಗೆ ಯಾವ RSS ಬಣದ್ದು ಮನವೊಲಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಎರಡು ದೋಣಿ ಮೇಲೂ ಕಾಲಿಟ್ಟಿದ್ದಾರೆ. SIT ತನಿಖೆನ ನಾವು ಮಾಡ್ತಾ ಇದ್ದೀವಲ್ಲ. SIT ತನಿಖೆ ಮಾಡಬೇಕು ಅಂದ್ಬಿಟ್ಟು ಇವರೇ ಒತ್ತಾಯ ಮಾಡಿದ್ರಲ್ಲ BJP ಅವರ ಹತ್ರ ನಾವು ಯಾವುದೇ ರೀತಿಯಾದಂಥ ಪಾಠ ಕಲಿಯೋದಿಲ್ಲ.